ಇವ್ರ ಬಗ್ಗೆ ಹೇಳೋದಕ್ಕೆ ಒಂದಷ್ಟು ಪದಗಳಂತೂ ಸಾಲಲ್ಲ. ಇವರು ಬೇರೆ ಯಾರು ಅಲ್ಲ, ಶೈಲಶ್ರೀ ಸುದರ್ಶನ್ ಮೇಡಮ್ ಅವರು. ಈ ಸದ್ಯದಲ್ಲಿ ನಾನು ಇಷ್ಟು ಮಟ್ಟಕ್ಕೆ ಬರಬೇಕಾದ್ರೆ ಅದಕ್ಕೆಲ್ಲ ಕಾರಣ ಒಬ್ರು. ನನ್ನ ಲೈಫಲ್ಲಿ ಏನೇನೋ ನಡೆದೋಯ್ತ್ರಿ, ಎಷ್ಟೆಲ್ಲ ಕೊಟ್ಟನೋ ದೇವರು, ಅದೆಲ್ಲ ಒಬ್ಬೊಬ್ಬರಾಗಿ ಎಲ್ಲರೂ ಕೆತ್ಕೊಂಡ. ತುಂಬ ಸಂತೋಷವಾದ ದಿನಗಳು ಅಂತ ನಾನು ಹೇಳಕ್ಕಾಗಲ್ಲ, ಬಹಳ ನೊಂದ ದಿನಗಳು ಜಾಸ್ತಿ ಇದೆ. ವೃದ್ಧಾಶ್ರಮದಲ್ಲಿ ನನ್ನನ್ನು ಹಾಕ್ಬಿಟ್ಟಿದ್ರು. ನನ್ನ ನಾದಿನಿ ಮಗನೇ, ಅದು ವೃದ್ಧಾಶ್ರಮ ಅಂತ ನನಗೆ ಗೊತ್ತಿರ್ಲಿಲ್ಲ. ನನಗೆ ನಿಮ್ಮ ಜೀವನದ ಮುಖ್ಯವಾದಂತಹ ಭಾಗ ಸುದರ್ಶನ್ ಸರ್. ಹೌದು. ಹೇಗ್ ಭೇಟಿ ಆದ್ರು? His life span was short. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ. ಅಮ್ಮ, ಇನ್ನು ಇದೆಲ್ಲ ಆದ್ಮೇಲೆ ಸುದರ್ಶನ್ ಸರ್ ಯಾವಾಗ ಎಲ್ಲರನ್ನು ಬಿಟ್ಟು ಹೋಗ್ತಾರೆ, ಅದಾದ್ಮೇಲೆ ನಿಮ್ಮ ಜೀವನ ಒಂದು ರೀತಿ ಒಂದಷ್ಟು ಟರ್ನಿಂಗ್ ಪಾಯಿಂಟ್ ನ ಪಡ್ಕೊಳ್ಳುತ್ತೆ. ಒಬ್ಬಂಟಿ ಆಗ್ತೀರಾ, ಮನೇಲಿ ಒಬ್ಬರೇ ಇರ್ತೀರಾ, ಅದಾದ್ಮೇಲೆ ಆಶ್ರಮಕ್ಕೆ ಬರ್ತೀರಾ. ಏನಾಯ್ತು ಅಲ್ಲಿ? ನಾನು ನನ್ನ ನಾದಿನಿ ಫ್ಯಾಮಿಲಿನ ಅಷ್ಟು ಚೆನ್ನಾಗಿ ನೋಡಿಕೊಂಡೆ. ಎಲ್ಲರನ್ನು ಬಿಟ್ಟು ನಾದಿನಿ ಮಗನೇ ನನಗೆ ದ್ರೋಹ ಮಾಡಿ. ಅಮ್ಮ, ಇನ್ನು ಮದ್ವೆ ಆದ್ಮೇಲೆ ನೀವು ಆಕ್ಟಿಂಗ್ ನ ಸ್ಟಾಪ್ ಮಾಡ್ತೀರಾ, ಅದಕ್ಕೆ ಕಾರಣ ಸುದರ್ಶನ್ ಸರ್ ಅಂತ ಹೇಳ್ತಾರೆ, ಹೌದಾ? Even now I am asking him, why did you go?